ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಡ್ನೀರಿನಲ್ಲಿ ಹೆಂಡತಿ ಕೈ ಬಿಟ್ಟು ಹೋಗ್ತಾ ಇದ್ದಾಳೆ, ಜೊತೆಲಿದ್ದ ಸ್ನೇಹಿತ ಕೂಡ ಹೊರಟೋದ. ಈಗ ನಾನು ಏನ್ ಮಾಡ್ಲಿ? ಏನೋ ಒಂದು ಮಾಡ್ಲೇಬೇಕಲ್ಲ, ಪ್ರಯತ್ನ ಪಡ್ತೀನಿ. ಅಮ್ಮ ನೀನೆಲ್ಲೂ ಹೋಗ್ಬೇಡ. ಈ ಗಿರಿಜಾ ಮಾತೆಯನ್ನೇ ಹಿಡಿದುಕೊಳ್ಳುವಷ್ಟು ಧೈರ್ಯವೇ ನಿಮಗೆ? ನನ್ನ ಮೂರನೇ ಕಣ್ಣನ್ನು ಬಿಟ್ಟರೆ ಏನಾಗುತ್ತದೆ ಎಂದು ತಿಳಿದಿಲ್ಲವೇ? ಬಿಡುವಂತವರ ದಯವಿಟ್ಟು ಬಿಡು. ಅಮ್ಮ ಗಿರಿಜಮ್ಮ. ಮಗು ನೀನೇ. ಅಮ್ಮ ಗಿರಿಜಮ್ಮ ಅಲ್ಲ, ಮಾತೆ ಗಿರಿಜಾ ಮಾತೆ. ಯಾವುದೋ ಅಂತೆ. ಮೊದಲು ನಮ್ಮ ಮೇಲೆ ಒರಿಜಿನಲ್ ಕಂಡ್ಬಿಡು, ಆಮೇಲೆ ಮೂರನೇದೋ ನಾಲ್ಕನೇದೋ ನೋಡ್ಕೊಳ್ಳೋಣ. ಅಕ್ಕ ಹೀಗೆಲ್ಲ ಹಠ ಮಾಡಬೇಡ. ಬಾವ ಮಾವ ಎಲ್ಲ ನೊಂದ್ಕೊಂಡಿದ್ದಾರೆ. ಮಕ್ಕಳು ನೋಡು ಎಷ್ಟು ಭಯ ಪಡ್ತಿದ್ದಾರೆ. ತಿಂಕು ತಿಮ್ಮನ ಹಗ್ಗ ಪುಸ್ತಕದ ಮೊದಲನೇ ಪದ್ಯ ಏನ್ ಹೇಳುತ್ತೆ ಗೊತ್ತಾ? ಬಟ್ಟೆ ಸೋಪು ಬಳಸ್ತಾರೆ ಹೇಮ ರೇಖಾ ಜಯ, ಒಂದು ಸಾರಿ ಉಸಿರು ನಿಂತ್ರೆ ಎಲ್ಲವೂ ಪೋಯ. ಅಂಥದ್ರಲ್ಲಿ ಇಂಥ ಬದುಕಿಗೆ ಯಾಕೆಷ್ಟು ಭಯ? ಅಯ್ಯೋ ಇದನ್ನೆಲ್ಲ ನೋಡ್ಕೊಂಡು ಬದುಕಬಹುದು, ಆದ್ರೆ ಇವಳು ಹೇಳೋ ಪದ್ಯ ಕೇಳ್ಕೊಂಡು ಬದುಕೋದು ಹೇಗಪ್ಪ? ಅಯ್ಯೋ ಭಗವಂತ, ಆದಷ್ಟು ಬೇಗ ನನ್ನ ಕರೆಸ್ಕೊಂಡ್ಬಿಡಪ್ಪ. ಮತ್ತೆ ಈ ಜಂಜಾಟದ ನಡುವೆ ನಂದೊಂದು ಸಣ್ಣ ರಿಕ್ವೆಸ್ಟ್. ನಿಮ್ಮ ದಯದಿಂದ ಹ್ಯಾಂಗೋ ಪ್ರಮೋಷನ್ ಸಿಕ್ಕಿತ್ತು, ಪೋಸ್ಟಿಂಗ್ ಎಲ್ಲ ತಂದಲ್ಲಿ ಒಂದು ಸಣ್ಣ ಇನ್ಫಾರ್ಮೇಶನ್ ಈ ಟೈಮಲ್ಲಿ ಇದೆಲ್ಲ ಬೇಕಾ? ನೀ ಸುಮ್ಮನೆ ಮರತಿ, ನಿಂಗೆ ಇದೆಲ್ಲ ಗೊತ್ತಾತಿಲ್ಲ. ಟೈಮ್ ಇದ್ದಾಗ ಎಲ್ಲ ಕೇಳ್ಬಿಡ್ಕ. ಮತ್ತೆ ಆ್ಯಕ್ಚುಲಿ ವಿಷಯ ಎಂತಂದಳಿ ನಿಮಗೆ ಗೊತ್ತಿತ್ತು, ಪೋಸ್ಟಿಂಗ್ ಉಪ್ಪರ್ಪೇಟೆಗೆ ಹಾಕ್ಸ್ರೆ ಸ್ವಲ್ಪ ನಂಗೂ ಅನುಕೂಲ ಆಯ್ತು. ನೀವು ಒಂದ್ಸಲ ಬಾಯ್ ಬಿಟ್ಟು ಹಂಗಂದ್ರೆ ಸಾಕ. ಹೌದಾ? ಹಾಗಿದ್ರೆ ಇವ್ರಿಗೆ ನನ್ನ ಬಿಡೋದಕ್ಕೆ ಹೇಳು. ನಂತರ ನನ್ನ ಬಾಯಿಂದ ನಿನಗೆ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಅಂತ ನುಡಿತೀನಿ. ಗೌರಿ ಮಕ್ಕಳ 2 ನಿಮಿಷ ಗಿರ್ಜಮ್ಮನ್ ಬಿಟ್ಬಿಡಿ. ಜಿ ಬಿಟ್ರೆ ಅಕ್ಕ ಓಡೋಗ್ಬಿಡ್ತಾಳೆ. ಬಾವ ಹೇಳಿಲ್ವಾ ಅಕ್ಕನ ಎಲ್ಲೂ ಬಿಡ್ಬೇಡಿ, ಭದ್ರವಾಗಿ ಬಾಗ್ಲಾಕೊಳ್ಳಿ ಅಂತ? ನಾನಿದ್ನಲ್ಲ, ನಾನೆಲ್ಲ ಕಣ್ಕಂತೆ. ಗಿರ್ಜಮ್ಮ ಎಲ್ಲೂ ಹೋಯ್ದಿದ್ದಂಗೆ ನಾನು ಕಣ್ಕಂತೆ. ಪ್ಲೀಸ್ ಬಿಟ್ಬಿಡಿ. ಈಗ ಹೇಳ್ತೀರಿ? ಹೇಳೋದೇನು, ತೋರಿಸ್ತೀನಿ. ಎಲ್ಲರೂ ಆ ಈಶಾನ್ಯ ಭಾಗದಲ್ಲಿರುವ ಅಗ್ನಿಮೂಲೆಯನ್ನು ನೋಡಿ. ಅಲ್ಲಿ ಅಗ್ನಿ ಉದ್ಭವಿಸಿ ನಿನ್ನ ಪೋಸ್ಟಿಂಗ್ ಸ್ಥಳವು ಪ್ರಕಟಗೊಳ್ಳುತ್ತದೆ. ತದೇಕ ಚಿತ್ತದಿಂದ ನೋಡಿ. ನಿಮ್ಮ ದೃಷ್ಟಿ ಸ್ವಲ್ಪ ಬದಲಾದರೂ ನಿನ್ನ ಪೋಸ್ಟಿಂಗ್ ಜಾಗ ಅದಲು ಬದಲಾಗುತ್ತದೆ. ಇಟ್ಟ ದೃಷ್ಟಿ ಇಟ್ಟಲ್ಲಿಯೇ ಇರಲಿ. ಎಲ್ಲಮ್ಮ ಮೂಲೆಯಲ್ಲಿ ಜೇಡ ಕಟ್ಟಿರೋದು ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ಲ. ಅಯ್ಯೋ ಅಯ್ಯೋ, ನನ್ನ ಸೊಸೆ ನಿಜವಾಗ್ಲೂ ಪವಾಡ ಮಾಡೋದು ಕಲ್ತಿದ್ದಾಳೆ. ಅವಳು ಗಂಡನ ರೂಪದಲ್ಲಿ ಕಾಣ್ತಾ ಇದ್ದಾಳೆ. ಮಾತಾ ಗಿರಿಜಾ ಮಾತಾ ಮಾತಂಗಿ. ಗಂಡನ್ ರೂಪ ಅಲ್ಲ, ಗಂಡನೇ ಬಂದಿದ್ದೀನಿ. ಎಲ್ಲಿ ಗಿರಿ? ಅಯ್ಯೋ, ಗಿರಿಜಾ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ, ಕಾಣಿಸ್ತಾ ಇಲ್ಲಲ್ಲಪ್ಪ. ಗಿರಿಜಾ ಮೇಲೆ ಅಪ್ಪ ನಂಗಮ್ಮ ಬೇಕು. ಚಿಕ್ಕಪ್ಪ ನಾವ್ ಅಷ್ಟು ಹೇಳಿದ್ರು ನೀವು ಕೇಳಿಲ್ಲ. ಇವಾಗ ನೋಡಿ ಏನಾಯ್ತು. ಅಷ್ಟು ಹೇಳ್ಬಿಟ್ಟು ಹೋಗಿದ್ದೀನಿ, ಆದ್ರೂ ಎಲ್ಲರೂ ಸೇರ್ಕೊಂಡು ಕೇರ್ಲೆಸ್ ಮಾಡಿದಿರ ನೋಡಿ. ಅಲ್ಲ, ಅದು ನಾನು ಅದು ಮಾಡ್ಕೊ ಇದು ಮಾಡ್ಕೊ ಇದಾಯ್ತು. ಬಾಬಾ ಸಾರಿ, ನೀವು ಹೆದರ್ಕೋಬೇಡಿ, ನಾವು ಹೋಗಿ ಹುಡ್ಕೊಂಡ್ ಬರ್ತೀವಿ. ಜಿ ಏನಿ ನೋಡ್ತೀರಾ? ನಡೀರಿ. ಹಾ ಶಿವರೇ, ನೀವೇನು ಟೆನ್ಷನ್ ಮಾಡ್ಬೇಡಿ. ಹಿಂಗೆ ಹೋಗಿ ಹಿಂಗೆ ಕರ್ಕೊಬತ್ತ ಬಾರೆ ಬಾರೆ. ಓಹ್, ಇವ್ರು ನಂಬ್ಕೊಂಡ್ರಾಗಲ್ಲ. ಅಪ್ಪ ಮಕ್ಕಳು ಭದ್ರ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತಪ್ಪ. ತಾತ ಎಲ್ರೂ ಹೋದ್ರು, ನೀವಿಲ್ಲೇ ಇರ್ತೀರಾ? ನಾನು ಸ್ಕಂದ ಹೋಗಿ ಅಮ್ಮನ ಹುಡ್ಕೊಂಡ್ ಬರ್ತೀವಿ.
ಗಿರ್ಜಮ್ಮ ಗಿರ್ಜಮ್ಮ ಓ ಗಿರ್ಜಮ್ಮ ಎಲ್ಲಿ ಹಾರಿ ಇವರು ಗಿರ್ಜಮ್ಮ ನಿಮಗ್ ಬುದ್ಧಿ ಇಲ್ವಾ? ಇಲ್ಲ ಅದಕ್ಕೆ ನಿನ್ ಮದ್ಯ ಅಯ್ಯೋ ತಮಾಷೆ ಮಾಡೋ ಟೈಮ್ ಅಲ್ಲ ಕಣ್ರಿ ಇದು. ಮತ್ತಿನ್ನಂತ ಮರತಿ ಬುದ್ಧಿ ಇಲ್ಲ ಅಂದಳಿ ತಮಾಷೆ ಮಾಡೋದ್ ನೀನ ನಾನ ಓ ನನ್ ಇರೋದ್ನೇ ಹೇಳ್ತಿದೀನಿ. ಅಕ್ಕ ಮನೆ ಬಿಟ್ಟು ಹೋಗಿದ್ದಾಳೆ. ಈ ಟೈಮಲ್ಲಿ ನೀವು ಗಿರ್ಜಮ್ಮ ಗಿರ್ಜಮ್ಮ ಅಂದ್ರೆ ಅವಳು ಓ ಅಂತಾಳ? ಹೌದಲ್ಲ ಮರತಿ ತಡಿ ಈಗ ಕೂಗ್ತ ಕಾಣ. ಅಮ್ಮ ತಾಯಿ ಗಿರ್ಜಾ ಮಾತೆ ಎಲ್ಲಿದ್ದೀಯ ತಾಯಿ ದರ್ಶನ ಕೊಡು ತಾಯಿ. ಅಮ್ಮ ಗಿರ್ಜಾ ಮಾತೆ ನೀನು ಹೋಗ್ ಮರತಿ. ಅಯ್ಯೋ ಗಿರಿ ಎಲ್ಲಿದ್ಯಾ ಗಿರಿ? ನಿನ್ನ ಎಲ್ಲೆಲ್ಲಿ ಅಂತ ಹುಡುಗ್ಲಿ. ಪ್ಲೀಸ್ ಹೀಗೆಲ್ಲ ಮಾಡಬೇಡ ಗಿರಿ. ನಿನ್ನ ಬಿಟ್ಟು ಹೋಗ್ಬೇಡ. ನೀನಿಲ್ದೆ ನನ್ನ ಕೈಲಿ ಬದುಕಿರೋಕ್ಕಾಗಲ್ಲ. ಬೇಕಾದ್ರೆ ಆ ವಿಠಲ್ ಅವ್ರ ಥರ ಇರ್ಬೇಕಾ? ಕಷ್ಟ ಆದ್ರೂ ಪರವಾಗಿಲ್ಲ, ಇರ್ತೀನಿ. ದಯವಿಟ್ಟು ಕಾಣಿಸ್ಕೋಗಿರಿ. ಅಮ್ಮ ಗಿರ್ಜಾ ಎಲ್ಲಿದ್ಯಮ್ಮ? ಎಲ್ಲ ಹುಡ್ಕೊಳ್ದಮ್ಮ ನಿನ್ನ ತಾಯಿ. ಬೇಗ ಮನೆ ಬಾಮ್ಮ. ದೇವ್ರೆ, ನಮ್ಮಪ್ಪ ಭಗವಂತ ನನ್ನ ಸುಸೆನ ಬೇಗ ಮನೆ ಕಳಿಸಪ್ಪ. ಎಂಥ ಬಿಸಿಲು. ಗಿರಿಜಾ ಗಿರಿಜಾ ಮಾತೆ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ನಡ್ಕೊಂಡೆ ಹಿಮಾಲಯನ ಹತ್ಬಿಡ್ತೀನಿ. ಲೋಕ ಕಲ್ಯಾಣಕ್ಕೆ ಅಂತಾನೆ ಹುಟ್ಟಿ ನನ್ನ ಹತ್ರ ಇಷ್ಟು ನಡೆಯೋಕ್ಕಾಗಲ್ವಾ? ಅಮ್ಮ ಒಬ್ರಿಂದನೇ ಲೋಕ ಕಲ್ಯಾಣ ಆಗೋ ಹಾಗಿದ್ದಿದ್ರೆ ಜಗತ್ತಲ್ಲಿ ಬೇರೆ ಯಾರು ಹುಡ್ತಾನೆ ಇರಲಿಲ್ಲ ಅಲ್ವಾ ಅಮ್ಮ? ಮಗು ನೀನು ಯಾಕೆ ಬಂದೆ? ಹೋಗು ಮನೆಗೆ ಹೋಗು. ಮನೆ? ಯಾವ ಮನೆ? ಯಾರ ಮನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.